ಹಲೋ ಕನ್ನಡಿಗ ಶರಣು ಶರಣಾರ್ಥಿ. DR ಟೆಕ್ ಪೀಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ 2024 ಏನು ಅಧಿಸೂಚನೆ ಪ್ರಕಟವಾಗಿದೆ. ವೇತನ ಕೂಡ ನೋಡೋದಾದರೆ 27,000ದಿಂದ 46,675 ರೂಪಾಯಿವರೆಗೂ ವೇತನವಿದ್ದು, ಒಟ್ಟು ಹುದ್ದೆಗಳು 45 ಹುದ್ದೆಗಳಿರ್ತಕ್ಕಂಥದ್ದು. ಎಷ್ಟು ಹುದ್ದೆಗಳು? 45 ಹುದ್ದೆಗಳಿರ್ತಕ್ಕಂಥದ್ದು. ಪುರಸಭೆ, ನಗರಸಭೆ ಮತ್ತು ಪಟ್ಟಣ ಪಂಚಾಯತಿಗಳಲ್ಲಿ ನೇಮಕಾತಿ ಆಗಲಿದ್ದು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಉತ್ತರ ಕನ್ನಡ ಪೌರ ಕಾರ್ಮಿಕ ರಿಕ್ವೈರ್ಮೆಂಟ್ 2024 ನೋಟಿಫಿಕೇಶನ್ ಇದೆ. ಉತ್ತರ ಕನ್ನಡ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಮತ್ತು ಅರ್ಹತೆ, ವೇತನ, ಅರ್ಜಿ ಸಲ್ಲಿಕೆ ದಿನಾಂಕವನ್ನು, ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಎಂಬುದಾದರೆ, ಒಟ್ಟು 45 ಹುದ್ದೆಗಳಿಗೆ ಭರ್ತಿಯನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಷ್ಟು ಹುದ್ದೆಗಳಲ್ಲಿ? 45 ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಯಾವ್ಯಾವ ಸ್ಥಳಕ್ಕೆ ಎಷ್ಟಿಷ್ಟು ಹುದ್ದೆಗಳು ಎಂಬುದನ್ನು ನಾವಿಲ್ಲಿ ಕಂಪ್ಲೀಟಾಗಿ ನೋಡೋಣ ಬನ್ನಿ. ತಾವುಗಳು ಇಲ್ಲಿ ಗಮನಿಸಬಹುದು, ಕಾರವಾರ ನಗರಸಭೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರಿಗೆ ಇರ್ತಕ್ಕಂಥ ಎಷ್ಟು ಹುದ್ದೆಗಳಿಲ್ಲಿ? 6 ಹುದ್ದೆಗಳಿರ್ತಕ್ಕಂಥದ್ದು. ಓಕೆ, ಅದೇ ರೀತಿ ಮತ್ತು ಶಿರ್ಸಿ ನಗರಸಭೆಯಲ್ಲಿ ಇರ್ತಕ್ಕಂಥವ್ರಿಗೆ 3 ವೇಕೆನ್ಸಿಗಳು, ದಾಂಡೇಲಿ ನಗರಸಭೆಯಲ್ಲಿ ಇರ್ತಕ್ಕಂಥವ್ರಿಗೆ 6 ವೇಕೆನ್ಸಿಗಳು ಹುದ್ದೆಗಳಿರ್ತಕ್ಕಂಥದ್ದು. ಓಕೆ, ಅದೇ ರೀತಿ ಮತ್ತು ಭಟ್ಕಳ ಪುರಸಭೆಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ 3 ವೇಕೆನ್ಸಿಗಳಿದ್ದಾವೆ, ಮತ್ತು ಕುಮಟದಲ್ಲಿರ್ತಕ್ಕಂಥದ್ದು 3 ವೇಕೆನ್ಸಿ, ಅಂಕೋಲದಲ್ಲಿರ್ತಕ್ಕಂಥದ್ದು 3 ವೇಕೆನ್ಸಿಗಳು, ಹರಿಯಾಳಿಗೆ ಇರ್ತಕ್ಕಂಥದ್ದು ಎಷ್ಟು? 3 ವೇಕೆನ್ಸಿಗಳು, ಹೊನ್ನವರಿಗೆ ಇರ್ತಕ್ಕಂಥ ಎಷ್ಟು ವೇಕೆನ್ಸಿಗಳು? 3 ವೇಕೆನ್ಸಿ ಇದ್ದಾವೆ, ಸಿದ್ದಾಪುರ ಪಟ್ಟಣಕ್ಕೆ ಇರ್ತಕ್ಕಂಥದ್ದು 3 ವೇಕೆನ್ಸಿಗಳಿದ್ದಾವೆ, ಯಲ್ಲಾಪುರ್ಗೆ ಇರ್ತಕ್ಕಂಥದ್ದು 3 ವೇಕೆನ್ಸಿಗಳಿದ್ದಾವೆ, ಮುಂಡಗೋಳಿಗೆ ಇರ್ತಕ್ಕಂಥದ್ದು ಎಷ್ಟು ವೇಕೆನ್ಸಿಗಳಿದ್ದಾವೆ? 3 ವೇಕೆನ್ಸಿಗಳಿದ್ದಾವೆ, ಜಾಲಿಪಟ್ಟಣಕ್ಕೆ ಇರ್ತಕ್ಕಂಥದ್ದು ಎಷ್ಟು ವೇಕೆನ್ಸಿಗಳು? 3 ವೇಕೆನ್ಸಿಗಳಿದ್ದಾವೆ, ಇಲ್ಲಿ ಮಂಕಿಪಟ್ಟಣಕ್ಕೆ ಇರ್ತಕ್ಕಂಥದ್ದು ಎಷ್ಟು ವೇಕೆನ್ಸಿಗಳು? 3 ವೇಕೆನ್ಸಿ ಇದ್ದಾವೆ. ಟೋಟಲ್ ಆಗಿ ಇಲ್ಲಿ 45 ಹುದ್ದೆಗಳನ್ನು ಯಾವ್ಯಾವ ಒಂದು ನಗರಸಭೆಯಲ್ಲಿ ಎಷ್ಟಿಷ್ಟು ಹುದ್ದೆಗಳು ಎಂಬುದನ್ನು ನಾವಿಲ್ಲಿ ಕಂಪ್ಲೀಟಾಗಿ ನೋಡಿದ್ದೇವೆ. ವಿದ್ಯಾರ್ಹತೆ, ಎಜುಕೇಷನ್ ಕ್ವಾಲಿಫಿಕೇಷನ್, ಈ ಹುದ್ದೆಗೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು ಅಥವಾ ಏನಿಲ್ಲ ಎಂಬುದನ್ನು ನಾವು ಇಲ್ಲಿ ಕಂಪ್ಯೂಟರ್ ನೋಡೋಣ ಬನ್ನಿ. ಈ ಹುದ್ದೆಗೆ ವಿದ್ಯಾರ್ಹತೆ ಅನ್ವಯಿಸುವುದಿಲ್ಲ. ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಯಾವುದೇ ಒಂದು ಎಜುಕೇಷನ್ ಬೇಕಾಗಿರೋದಿಲ್ಲ. ಯಾಕೆ ಅಪ್ಪ ಎಂಬುದನ್ನು ನಾವಿಲ್ಲಿ ನೋಡೋಣ ಬನ್ನಿ. ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳಲ್ಲಿ ಖಾಲಿ ನೇರ ನೇಮಕಾತಿ. ಓಕೆ, ಆಧಾರದಲ್ಲಿ 2 ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ನಿರಂತರವಾಗಿ ಕೆಲಸ ನಿರ್ವಹಿಸುತ್ತಿರುವ ಹಾಗೂ ಈ ನೇಮ ಜಾರಿಗೆ ಬಂದ ದಿನಾಂಕದಲ್ಲಿಯೂ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಆದ್ಯತೆಯನ್ನು ನೀಡಲಾಗುವುದು. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಇಲ್ಲಿ ಯಾವುದೇ ನೀವು ಎಜುಕೇಷನ್ ಮಾಡಬೇಕಾಗಿಲ್ಲ. ಆದರೆ ಪುರಸಭೆ ಮತ್ತು ನಗರಸಭೆ, ಪಟ್ಟಣ ಪಂಚಾಯತಿಗಳಲ್ಲಿ 2 ವರ್ಷಕ್ಕಿಂತ ನೀವು ಕಡಿಮೆ ಅಂದರೆ 2 ವರ್ಷಕ್ಕಿಂತ ಹೆಚ್ಚಿನಲ್ಲಿ ನೀವು ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ಅದರ ಜೊತೆಗೆ ನೀವು ನೀವು ಪ್ರೆಸೆಂಟ್ವಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿರಬೇಕು. ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಿಗೆ ಅರ್ಹತೆಯನ್ನು ಹೊಂದಿರುತ್ತಾರೆ. ವಯೋಮಾನ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ವಯೋಮಾನ ಬಗ್ಗೆ ನೋಡೋದಾದರೆ, ಅಧಿಸೂಚನೆ ಜಾರಿಗೆ ಬಂದ ದಿನಾಂಕಕ್ಕೆ ಅಭ್ಯರ್ಥಿಗಳ ಕನಿಷ್ಠ 55 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಅದೇ ರೀತಿ ವೇತನ ಕೂಡ ನೋಡೋದಾದರೆ, ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 27,000ರಿಂದ 46,675 ರೂಪಾಯಿವರೆಗೂ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನವಾಗಿರುತ್ತೆ. ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ನಾವು ಇಲ್ಲಿ ಗಮನವಿಟ್ಟು ನೋಡೋಣ ಬನ್ನಿ. ಅರ್ಜಿ ಸಲ್ಲಿಕೆ ವಿಧಾನ ಹೇಗಪ್ಪ ಅಂದರೆ, ಅಭ್ಯರ್ಥಿಯು ಈ ಹುದ್ದೆಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಅಂದರೆ ಈ ಏನು ಅಪ್ಲಿಕೇಶನ್ ಇದೆ, ಇದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಡೀಟೇಲ್ಸನ್ನು ಹೇಳ್ತೇನೆ. ಅರ್ಜಿ ಸಲ್ಲಿಸುವ ವಿಳಾಸ, ಈ ಒಂದು ಆಫ್ಲೈನ್ ಅಪ್ಲಿಕೇಶನನ್ನು ಯಾವ ಒಂದು ಅಡ್ರೆಸ್ಗೆ ಅರ್ಜಿಗಳನ್ನು ಸಲ್ಲಿಸಬೇಕಪ್ಪ ಅಂತಂದರೆ, ಹುದ್ದೆ ಖಾಲಿ ಇರುವ ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು. ಈಗ ಮೊದಲೇ ಹೇಳಿದ ಹಾಗೆ ಯಾವ್ಯಾವ ಒಂದು ನಗರಸಭೆ ಮತ್ತು ಪುರಸಭೆಯಲ್ಲಿ ಯಾವ್ಯಾವ ಎಷ್ಟು ವೇಕೆನ್ಸಿಗಳಿದ್ದಾವೆ, ನೀವು ಯಾವ ಒಂದು ತಾಲೂಕಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿರ್ತೀರಿ ಆ ತಾಲೂಕಿಗೆ ನಿಮ್ಮ ಪುರಸಭೆ ಮತ್ತು ನಗರಸಭೆ ಆಗಿರ್ಬೋದು, ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ತಮ್ಮ ಅಪ್ಲಿಕೇಶನ್ನ ಅಲ್ಲಿಗೆ ಸಬ್ಮಿಟ್ ಮಾಡಬೇಕು. ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಡೈರೆಕ್ಟಾಗಿ ನೀವು ಹೋಗಿ ಒಂದು ಪುರಸಭೆ, ನಗರಸಭೆಗೆ ನೀವು ಕೊಡ್ಬೋದು, ಅಥವಾ ನೀವು ಪೋಸ್ಟ್ ಮುಖಾಂತರನೂ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿ ಈ ಅರ್ಜಿ ಶುಲ್ಕ ಬಗ್ಗೆ ಇದೆ. ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ಒಂದು ಅರ್ಜಿ ಶುಲ್ಕವಿರುತ್ತೆ. ಸೊ ಅರ್ಜಿ ಶುಲ್ಕ ಅಂತ ಹೇಳಿದ್ರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕವಿದ್ದು, ಓಕೆ, OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಅರ್ಜಿ ಶುಲ್ಕವಿದ್ದು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅರ್ಜಿ ಶುಲ್ಕವಿದ್ದು, ಅಂದರೆ SC ST ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಹಾಗಾದರೆ
ಏನಿದು ಶುಲ್ಕ ಪಾವತಿಸುವ ವಿಧಾನ. ಇಲ್ಲಿ ತಾವುಗಳು ಗಮನಿಸಬಹುದು, ಈ ಒಂದು ಏನು ಡಿ ಡಿ ಇದೆ, ಈ ಡಿ ಡಿಯನ್ನು ಯಾರ ಹೆಸರು ಮೇಲೆ ಇರಪ್ಪ ಅಂದರೆ ಹುದ್ದೆ ಖಾಲಿ ಇರುವ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳ ಶುಲ್ಕವನ್ನು ಪಾವತಿಸಬೇಕು. ಅಂದರೆ ನೀವು ಯಾವ ಒಂದು ತಾಲೂಕಾ ಮಟ್ಟದಲ್ಲಿ ಪುರಸಭೆ ಆಗಿರ್ಬೋದು, ನಗರಸಭೆ ಯಾವುದರಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಅವರ ಹೆಸರ ಮೇಲೆ ನೀವು ಈ ಒಂದು ಅಪ್ಲಿಕೇಶನ್ ಏನು ಪಾವತಿಸುವ ಏನು ಡಿ ಡಿ ಇದೆ, ಆ ಡಿ ಡಿಯ ಒಂದು ಡಿ ಡಿಯನ್ನು ಇವರ ಹೆಸರಲ್ಲಿ ನೀವು ತಕ್ಕೋಬೇಕಾಗತ್ತೆ. ಓಕೆ, ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕವನ್ನು ನೋಡೋದಾದರೆ ನಾವಿಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15 ನವೆಂಬರ್ 2024 ಕಡೆ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 16, 2024 ಇಷ್ಟರ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ.